ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಹೊಸ ಸ್ನ್ಯಾಕ್ಸ್ ಈ ಎರಡು ಚಮಚ ಎಣ್ಣೆನ ಉಪಯೋಗಿಸಿ ಮಾಡಿ ತಿಂದರೆ ಈ ರುಚಿನ ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿ ಆಗುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಉಪಯೋಗಿಸೋದು. ಓಕೆ, ಈ ಒಂದು ಸ್ನ್ಯಾಕ್ಸ್ ಮಾಡೋದಕ್ಕೆ ನಾವು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ಈಗ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಅದೇ ಗೋಧಿ ಹಿಟ್ಟು. ಸೊ ಫ್ರೆಂಡ್ಸ್, ಈ ಒಂದು ಸ್ನ್ಯಾಕ್ಸನ್ನು ನೀವು 2 ತಿಂಗಳು ಇಟ್ಟು ಕೂಡ ತಿನ್ಬೋದು. ಅಷ್ಟು ಒಂದು ಚೆನ್ನಾಗಿರುತ್ತೆ. ಮತ್ತು ನೀವೆಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದರೆ ಖಂಡಿತ ಮಾಡಿ ಕೂಡ ಇದನ್ನು ತಗೊಂಡೋಗ್ಬೋದು ಜೊತೆಯಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿಯಂಥ ರುಚಿ ಕೆಡೋದಿಲ್ಲ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಇವಾಗ ನಾನು ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ಅಡುಗೆ ಅರಿಶಿಣ ಹಾಕಿ ನಂತರ ಇದಕ್ಕೆ ನಾನು ಖಾರಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದ ಬೇಡ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಫ್ರೆಂಡ್ಸ್. ಓಕೆ, ಇದಕ್ಕೆ ನಾನು ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಅಥವಾ ಅಜ್ವೈನ್ ಯಾವ್ದು ಕೂಡ ಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ಜೀರಿಗೆನೇ ಹಾಕಿದ್ದೀನಿ. ಜೀರಿಗೆ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸು, ಗೋಧಿ ಹಿಟ್ಟಿಂದ ಮಾಡುವಂಥ ರುಚಿಯಾದ ಸ್ನ್ಯಾಕ್ಸು. ಸೊ ಇದಕ್ಕೆ ಈಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀವಿ. ಕೇವಲ 2 ಚಮಚ ನಾನು ಎಣ್ಣೆನ ಉಪಯೋಗಿಸೋದು, ಇಲ್ಲಿ ಜಾಸ್ತಿ ತೊಗೊಳ್ಳೋದಿಲ್ಲ. ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಬೇಯಿಸ್ಬೇಕಾದ್ರೂ ಎಣ್ಣೆ ಬೇಕಾಗೋದಿಲ್ಲ. ಸೊ ಈಗ ಮಾತ್ರ ಕಲಿಸ್ಬೇಕಾದ್ರೆ ಮಾತ್ರ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕಲೇಬೇಕು, ಅದರಲ್ಲಿ ಕಮ್ಮಿ ಮಾಡೋದು ಬೇಡ. ಈಗ ಕಲಿಸ್ಕೊಳ್ಳೋಣ. ಫಸ್ಟು ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನಾವು ಹಾಕಿರುವಂತಹ ಎಣ್ಣೆ ಕರೆಕ್ಟಾಗಿದೆಯಾ ಅಂತ ಅಂದರೆ ಈ ಥರ ಉಂಡೆ ಕಟ್ಟಿದ್ರೆ ಗೊತ್ತಾಗುತ್ತೆ ನಮಗೆ ಇದು ಆಗಿದೆಯೋ ಇಲ್ವೋ ಅನ್ನೋದು. ಕರೆಕ್ಟಾಗಿ ಇದಕ್ಕೆ ಆಗುತ್ತಾ ಇಲ್ವೋ ಹಾಕಿರೋ ಆಯಿಲ್ಲು ಅನ್ನೋದು. ಸೊ ನಾನು ಉಂಡೆ ಕಟ್ಟಿ ಕೂಡ ತೋರಿಸ್ತೀನಿ ನಿಮಗೆ. ತುಂಬಾ ರುಚಿಯಾಗಿ ತುಂಬ ಬೇಗ ಆಗುವಂಥ ನೋಡಿ ಕರೆಕ್ಟಾಗಿದೆ ಆಯಿಲು. ಇಷ್ಟು ನಾವು ತಗೊಂಡಿರುವಂತಹ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಕರೆಕ್ಟಾಗಿ ಆಗಿದೆ. ಸೊ ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸೊ ಇದು ಗುಜರಾತಿ ಕಡೆ ಎಲ್ಲ ತುಂಬನೇ ಮಾಡ್ತಾರೆ ಇದನ್ನು. ಇದು ಕಾಕ್ರಾ ರೆಸಿಪಿ ಅಂತ ಹೇಳಿ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹಪ್ಪಳ ಮನೆಯಲ್ಲಿ ಹೇಗೆ ಮಾಡ್ಕೊಂಡು ತಿಂತೀರೋ, ಅದನ್ನು ಹೇಗೆ ಸ್ಟೋರ್ ಮಾಡಿ ಕೂಡ ಇಟ್ಕೋತಿರೋ ಹಾಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನೀವು. 1 ತಿಂಗಳು 2 ತಿಂಗಳವರೆಗೂ ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಉಪ್ಪು ಖಾರ ಬೇಕು ಅಂತಂದರೆ ಈ ಕಲಿಸ್ಬೇಕಾದ್ರೇ ಸ್ವಲ್ಪ ನೋಡಿಕೊಂಡು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ಹಪ್ಪಳ ತಿಂದಷ್ಟೇ ಇದು ಮಸಾಲ ಎಲ್ಲ ಇರುತ್ತೆ ಅದರಲ್ಲಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಹಿಟ್ಟನ್ನು ಕಲಿಸ್ಬೇಕಾದ್ರೆ ನೀವು ಒಂದೇ ಸಲ ನೀರನ್ನು ಜಾಸ್ತಿ ಹಾಕ್ಕೊಳ್ತಾ ಹೋಗಬೇಡಿ, ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ. ಈಗ ಹಿಟ್ಟನ್ನು ನಮಗೆ ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ಇದು ಅಷ್ಟು ತೆಳು ಬೇಡ ನಮಗೆ. ನೋಡಿ ಹೀಗಿದ್ರೆ ಕರೆಕ್ಟಾಗಿದೆ ಅಂತ ಅರ್ಥ. ಜಾಸ್ತಿ ಸ್ವಲ್ಪ ಗಟ್ಟಿ ಇದ್ದರೆ ಅದು ಬೇಗ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಗ ಇದನ್ನು ನಾನು ಒಂದು ಪ್ಲೇಟನ್ನು ಮುಚ್ಚಿ ಈಗ ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಇಡೋಣ. 10 ರಿಂದ 15 ನಿಮಿಷ. ಇದನ್ನು ಉಪ್ಪಿನಕಾಯಿ ಜೊತೆ ಕೂಡ ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಇದು ಅಕಸ್ಮಾತ್ ಪಲ್ಯ ಏನಾದರೂ ಇದ್ದರೆ ಖಂಡಿತ ಅದ್ರ ಜೊತೆ ಕೂಡ ತಿನ್ಬೋದು, ರೊಟ್ಟಿ ಥರ ಅನಿಸುತ್ತೆ. ಈಗ ಒಂದು 2 ಸೆಕೆಂಡ್ಸ್ ಇದನ್ನು ನಾದ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಈಗ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ ನಾವು. ನೋಡಿ ಇಷ್ಟಿಷ್ಟು ಹಿಟ್ಟುಗಳನ್ನು ನಾನು ಸ್ವಲ್ಪ ಚಿಕ್ಕ ಉಂಡೆಗಳನ್ನಾಗಿ ಫಸ್ಟು ಮಾಡ್ಕೊಳ್ತೀನಿ. ಒಂದು ಮಾಡೋದು ಹೇಗೆ ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಈ ಥರ ಮಾಡ್ಕೊಂಡು ನಾವು ಚಪಾತಿನ ಒತ್ತಬೇಕಾದ್ರೆ ಹೇಗೆ ನಾವು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಅದೇ ಥರ ಉಂಡೆಗಳನ್ನು ಮಾಡಿ ನೀವು ರೆಡಿ ಮಾಡ್ಕೋಬೋದು. ಸೊ ಒಂದ್ಸಲ ಈ ಹೊಸ ಸ್ನ್ಯಾಕ್ಸ್ಗೆ ಕೇವಲ 2 ಚಮಚ ಎಣ್ಣೆನ ಉಪಯೋಗಿಸಿ ಮಾಡಿ ತಿಂದರೆ ನೀವು ರುಚಿನೇ ಮರೆಯೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಬೇಗ ಆಗುವಂಥ ಒಂದು
ಸ್ನ್ಯಾಕ್ಸ್ ಇದು. ಸೊ ನೋಡಿ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಹೀಗೆ ಫಸ್ಟು ರೆಡಿ ಮಾಡಿ ನಾವು ಇಟ್ಕೊಳ್ಳೋಣ. ಸೊ ಒಂದೇ ಸಲ ನೀವು ಈ ಥರ ರೆಡಿ ಮಾಡಿ ಕೂಡ ಇಟ್ಕೋಬೋದು, ಅಥವಾ ಒಂದೊಂದೇ ಆದಮೇಲೆ ಒಂದೊಂದನ್ನೇ ಬೇಯಿಸಿ ನಂತರ ಕೂಡ ಮಾಡ್ಕೋಬಹುದು. ಸೊ ತುಂಬ ಈಸಿಯಾಗಿ ಮಾಡುವಂಥ ಒಂದು ವಿಧಾನ, ಈಗ ಬೇಗ ಆಗುತ್ತೆ ಅದು. ಹೀಗೆ ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ಈ ಕಾಕ್ರಾ ರೆಸಿಪಿ, ಸೊ ಆ ಒಂದು ಅಳತೆಯಲ್ಲಿ ನೀವು ಈ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾನು ಸ್ವಲ್ಪ ಒಣ ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ, ಗೋಧಿ ಹಸಿಟ್ಟು. ಗೋಧಿ ಹಿಟ್ಟನ್ನು ಹಾಕಿದ ನಂತರ ಈ ಥರ ಉಂಡೆ ಮಾಡಿರೋ ಅಂಥದ್ದನ್ನು ಫಸ್ಟು ಹೀಗೆ ರೌಂಡ್ ಮಾಡಿ ನಾವು ಇವಾಗ ಇದನ್ನು ಒತ್ಕೊಳ್ಳೋಣ, ಲಟ್ಟಿಸ್ಕೋಬೇಕು. ಈಗ ಚಪಾತಿ ಲಟ್ಟಿಸೋದಿರುತ್ತಲ್ಲ, ಸೊ ಲಟ್ಟಣಿಕೆಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ತುಂಬಾ ತೆಳುವಾಗಿ ಲಟ್ಟಿಸ್ಕೋಬೇಕು. ಮೇಯ್ನಾಗಿ ಇದು ಸ್ವಲ್ಪ ಗಟ್ಟಿ ಇದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಇದನ್ನು ತುಂಬಾ ತೆಳುವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೊಳ್ಳಿ. ಜಾಸ್ತಿ ದಪ್ಪ ಬೇಡ. ಓಕೆ, ನೀವು ಅವಾಗವಾಗ ಸ್ವಲ್ಪ ಹಸಿಟ್ಟು ಬೇಕು ಅಂತಂದರೆ ಒಣ ಹಸಿಟ್ಟನ್ನ ಹಾಕ್ಕೊಳ್ಬಹುದು. ನೋಡಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ಥರ ಟರ್ನ್ ಮಾಡಿ ನಾವು ಹಪ್ಪಳನ ಲಟ್ಟಿಸ್ಕೊತೀವಲ್ಲ, ಬೇಳೆ ಹಪ್ಪಳ ಮಾಡ್ತೀವಲ್ಲ, ಆಗ ಹಾಗೆ ಇದನ್ನು ಲಟ್ಟಿಸ್ಕೋಬೇಕು. ನಿಮಗೆ ಖಂಡಿತ ಬೇಳೆ ಹಪ್ಪಳ ತಿಂದಂಗೆ ಅನಿಸುತ್ತೆ, ಯಾಕೆಂದರೆ ಅಷ್ಟು ಹಾಗೇ ಬರುತ್ತೆ. ಇದು ಪಾಪಡ್ ರೆಸಿಪಿ ಥರನೇ ಬರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನೋಡಿ ಆಗಿದೆ. ಇದು ಎಷ್ಟು ತೆಳು ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ಬೋದು, ಈಗ ಚಪಾತಿ ನೋಡಿ ನಾವು ಇಷ್ಟು ತೆಳ್ಳಗೆ ಲಟ್ಟಿಸೋದಿಲ್ಲ, ಸೊ ಇಷ್ಟು ನಮಗೆ ತೆಳ್ಳಗೆ ಬೇಕು. ಈಗ ಒಂದು ತವ ಇಟ್ಕೊಂಡಿದ್ದೀನಿ. ತವ ಸ್ವಲ್ಪ ಕಾಯಲಿ. ಕಾದ ನಂತರ ಇವಾಗ ಮಾಡಿರೋವಂತಹ ಕಾಕ್ರಾನ ನಾವು ಹಾಕ್ಕೊಳ್ಳೋಣ. ಸೊ ಇದಕ್ಕೆ ನಾವು ತವಾಗೆ ಎಣ್ಣೆ ಏನು ಕೂಡ ಉಪಯೋಗಿಸ್ಬಾರ್ದು, ಹಾಗೆ ಇದನ್ನು ಮಾಡೋವಂಥದ್ದು. ಸೊ ಈ ಒಂದು ಕಾಟನ್ ಬಟ್ಟೆ ತೊಗೊಳ್ತೀನಿ ನಾನು. ಸ್ವಲ್ಪ ಬೆಂದಿದೆ, ಇದು ಬಬಲ್ಸ್ ಬರ್ತಾ ಇದೆ ಅಂತ ಅಂದಾಗ ನೋಡಿ, ಸ್ವಲ್ಪ ಬಬಲ್ಸ್ ಬರ್ತಾ ಇದೆ, ಆಗ ನಾನು ಇಲ್ಲಿ ಕಾಟನ್ ಒಂದು ಬಟ್ಟೆನ ತೊಗೊಂಡಿದ್ದೀನಿ, ವೈಟ್ ಬಟ್ಟೆನ. ಈ ಥರ ಫ್ರೆಸ್ ಮಾಡಿ ಎರಡೂ ಕಡೆ ಕೂಡ ನೀಟಾಗಿ ನಾವು ಬೇಯಿಸ್ಕೊಳ್ಬೇಕು. ಫಸ್ಟು ನೋಡಿ ಬಬಲ್ಸ್ ಬರ್ತಾ ಇದೆ, ಅದೇನು ತೊಂದರೆ ಆಗೋದಿಲ್ಲ. ಸೊ ಹೀಗೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸ್ಟವ್ನ. ಹೀಗೆ ಸ್ವಲ್ಪ ಒತ್ತಿ ಇದನ್ನು ಬೇಯಿಸ್ಕೋಬೇಕು. ಸೊ ಈಗ ಇದನ್ನು ಟರ್ನ್ ಮಾಡ್ತೀನಿ. ಫಸ್ಟು ನಾನು ಟರ್ನ್ ಮಾಡಿ ಇವಾಗಲೂ ಕೂಡ ಮತ್ತೆ ಬಟ್ಟೆನ ತಗೊಳ್ಳಿ, ಸ್ವಲ್ಪ ಹೀಗೆ ನಿಧಾನವಾಗಿ ಇದನ್ನು ಫ್ರೆಸ್ ಮಾಡಿ ನೀವು ಇದನ್ನು ಬೇಯಿಸ್ಕೊಳ್ಳಿ. ನೋಡಿ ಹೀಗೆ ನಿಧಾನವಾಗಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗುತ್ತೆ, ಬೇಗ, ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನಿಮಗೆ ಉಪ್ಪು ಖಾರ ನೋಡಿಕೊಂಡು ನೀವು ಕೂಡ ಹಾಕ್ಕೊಳ್ಬೋದು. ಖಾರವಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಡ್ತಾ ಇದ್ದೀನಿ. ವೀಟ್ ಫ್ಲೋರ್ ಸ್ನ್ಯಾಕ್ಸ್ ಖಾಕ್ರಾ ರೆಸಿಪಿ ಗುಜರಾತಿ ಸ್ಟೈಲ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಬಾಯ್.